ನಮಸ್ಕಾರ ಸರ್. ಒಂದು ಪ್ರಾಪರ್ಟಿ ಚೆನ್ನಾಗಿದೆ, ಹೊಸ್ದಾಗಿ ಬಂದಿದೆ. 2 ಎಕರೆ ಪೇಪರ್, 2 ಎಕರೆ ಖರಾಬು. ಇದರಲ್ಲಿ 170 ತೆಂಗಿನ ಮರ ಇದೆ, 100 ಮಾವಿದೆ, 100 ಸಪೋಟ, ಕೊಕ್ಕೋ ಒಂದು 50, ಬಟರ್ ಫುಡ್ ಒಂದು 40, 700 ಅಡಿಕೆ, 3 ಬೋರ್ವೆಲ್ಲು ಎಲ್ಲ ಇದೆ. ಬೆಂಗಳೂರಿಂದ ಒಂದು 90 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಂದ 50 ಆಗುತ್ತೆ. 3 ಬೋರ್ವೆಲ್ಲು, ಸುತ್ತ ಫೆನ್ಸಿಂಗು. ಜಾಗ ಮಾತ್ರ ಒಳ್ಳೆ ಕ್ಲಾಸ್ 1 ಜಾಗ. ರೆಡ್ ಸಾಯಿಲ್ ಭೂಮಿ. ಎಲ್ಲ ಈಗ ಇನ್ನೊಂದು ವರ್ಷ ಫಲ ಶುರು ಆಗುತ್ತೆ. ಒಳ್ಳೆ ಬಾಕ್ಸ್ ಸ್ಟೆಪ್ಪಲ್ಲಿದೆ ಜಾಗ ಮಾತ್ರ. ನೋಡಿ ಹೆಂಗಿದೆ ತೋಟ. ಟೌನಿಂದ ಇಲ್ಲಿಗೆ 6 ಕಿಲೋಮೀಟ್ರು. ಜಾಗ ಮಾತ್ರ ಸೂಪರಾಗಿದೆ. ಸಪೋಟ, ಮಾವು, ಹಣ್ಣಿನ ಗಿಡ, ಒಂದು 4-5 ಥರ ಹಣ್ಣಿನ ಗಿಡ ಇದೆ. ಸೀಬೆ, ಬಟರ್ ಫುಡ್ಡು, ಹಲಸು, ತೆಂಗಿನ ಮರನಂತೂ ಒಳ್ಳೆ ಅದ್ಭುತವಾಗಿದೆ. ಏನು ಮಾಡೋಂಗಿಲ್ಲ. ಮನೆಯೂ ಇದೆ, ಒಂದು ಶೀಟ್ ಮನೆ. ಸುತ್ತ ಫಿನಿಶಿಂಗ್ ಆಗಿದೆ. ಜನರಲ್ ಪ್ರಾಪರ್ಟಿ. ರಿಜಿಸ್ಟ್ರ್ ಮಾಡ್ಕೊಂಡು ಆರಾಮಾಗಿರೋದು ಅಷ್ಟೇ. ಏನಣ್ಣ ಇದು ಮಾವು ಎಷ್ಟು ವರ್ಷ ಆಯ್ತು ಹಾಕಿ? ಹಾಂ, ತೆಂಗು 3 ವರ್ಷ ಆಯಿತು. 2.5 ವರ್ಷ ಆಯಿತು ಮಾವು ಹಾಕಿ. ಹೌದು, ಇಲ್ಲ ಚೆನ್ನಾಗಿ ಹಾಕಿದ್ದೀರಿ. ಒಟ್ಟಿನಲ್ಲಿ ವ್ಯವಸಾಯ ಸೂಪರಾಗಿ ಮಾಡಿದ್ದೀರಿ ಬಿಡಿ. ವ್ಯವಸಾಯ ಬಗ್ಗೆ ಮಾತಾಡೋಂಗಿಲ್ಲ. ಒಳ್ಳೆ ಅದ್ಭುತವಾಗಿದೆ. ಭೂಮಿನೂ ಅಷ್ಟೇ ಚೆನ್ನಾಗಿದೆ. 2 ಎಕರೆ ಖರಾಬು, 2 ಎಕರೆ ಪೇಪರು. ಖರಾಬ್ಗೆ ಗಿಡಗಳು ಹಾಕಿರ್ತು ಸ್ವಲ್ಪ ಅಮೌಂಟ್ ಕೊಡಬೇಕು, ಇನ್ನು ಮಿಕ್ಕೋದಿಲ್ಲ. ಇದರಲ್ಲಿ ಪೇಪರ್ ಏನಾದರೂ ಫುಲ್ ದುಡ್ಡು ಕೊಡಲೇಬೇಕು. ಸಖತ್ತಾಗಿದೆ ಬಿಡಿ. ತೋಟ ಮಾತ್ರ ಮಾತಾಡೋಂಗಿಲ್ಲ. ಹಾಂ, ಕೋಕೋ ಚೆನ್ನಾಗಿದೆ. ಕಾಯಿ ಬಿಟ್ಟಿದೆಯಲ್ಲ. ಹೌದಾ? ಚಾಕ್ಲೇಟ್ ಗಿಡ ಎಲ್ಲ ಫಲ ಶುರು ಆಗ್ತದಲ್ಲ. ಜನ್ನೇರ್ಲೆ ಇಲ್ಲ. ಹಣ್ಣಿನ ಗಿಡಗಳೆಲ್ಲ ಚೆನ್ನಾಗಿ ಹಾಕಿದೆ. ಎಲ್ಲ ಥರದ ಹಣ್ಣಿನ ಗಿಡ ಅವಲ್ಲ. ಹಾಂ, ಚಕ್ಕೆ, ಲವಂಗ, ಪಲಾವೆಲೆ ಎಲ್ಲ ಥರದ ಗಿಡನೂ ಹಾಕ್ಸಿದ್ದಾರೆ.